ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲ ಅಧಿಕಾರಿಗಳಿಗೆ, ಲೂಟಿಕೋರ ಅಧಿಕಾರಿಗಳಿಗೆ, ಭೂಗಳ್ಳರಿಗೆ ಸಹಕಾರ ಕೊಡುತ್ತಿರುವ ಅಧಿಕಾರಿಗಳಿಗೆ ಬೇಕು. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಏಕಾಏಕಿ ಪ್ರತಿಭಟನೆ ಹಮ್ಮಿಕೊಂಡ ಆನಂದಪುರದ ಗ್ರಾಮಸ್ಥರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ವನಗೋಡು ನೇತೃತ್ವದಲ್ಲಿ ಆನಂದಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಏಕಾಏಕಿ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲು ಪ್ರಾರಂಭಿಸಿದರು. ಸಾಗರ ತಾಲೂಕಿನ ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲಂದೂರು ಗ್ರಾಮದ ಸರ್ವೆ ನಂಬರ್ 148ರಲ್ಲಿರುವಂತಹ ಗ್ರಾಮ ಠಾಣವನ್ನ ಸಾಗರ ಕ್ಷೇತ್ರದ ಶಾಸಕರ ಬೆಂಬಲಿಗರೆಂದು ಹೇಳಿಕೊಳ್ಳುವ ಕೆಲವರು ಹಾಗೂ ಭೂ ಕಬಳಿಕೆದಾರರೊಂದಿಗೆ ಸಂಪರ್ಕ ಹೊಂದಿರುವವರು ಜಾಗದ ಮೇಲೆ ಹಕ್ಕು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಹಲವು ದಶಕಗಳಿಂದ ಸಾರ್ವಜನಿಕರು ಕಾಪಾಡಿಕೊಂಡು ಬಂದಿದ್ದಾರೆ. ಗ್ರಾಮ ಠಾಣಕ್ಕೆ ಸಂಬಂಧಿಸಿದ ವಿವಾದವನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಅಗತ್ಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂಬ ಆರೋಪವನ್ನ ಸಿಇಒ ಹಾಗೂ ಇಒ ಅವರೇ ಸಂಪೂರ್ಣವಾಗಿ ವಹಿಸಬೇಕಾಗುತ್ತದೆ ಎಂದು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. 1.5 ತಿಂಗಳಾಯ್ತು ಅಲ್ಲಿ ಅನಂತಪುರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಮಲಂದೂರು ಗ್ರಾಮದ 148 ಸರ್ವೆ ನಂಬರ್ ಅಲ್ಲಿ ಸುಮಾರು ಒಂದು 11 ಎಕರೆ ಗ್ರಾಮ ಠಾಣ ಇತ್ತು. ಆದ್ರೆ ಅದರ ರೈತರು ಸುಮಾರು ಒಂದು 6 ಎಕರೆ ಬಹಳ ಕಾಲದಿಂದ ಸಾಗುವಳಿ ಮಾಡ್ಕೊಂಡ್ರು, ಮನೆ ಕಟ್ಕೊಂಡು. ಇನ್ನೊಂದು 6 ಎಕರೆನ ಈ ಗ್ರಾಮ ಪಂಚಾಯತರು ಮತ್ತೆ ಸ್ಥಳೀಯವಾಗಿ ಅಲ್ಲೇ ಊರಿನವರೆಲ್ಲ ಸೇರಿ 1 ಎಕರೆ ಸ್ಮಶಾನ, ಇನ್ನೊಂದು 5 ಎಕರೆನ ಊರಿಗಾಗಿ ಬೇಕಾಗುತ್ತೆ ಅಂತ ಕಾಪಾಡ್ಕೊಂಡು ಬಂದಿದ್ರು ಸುಮಾರು 60-70 ವರ್ಷದಿಂದಲೇ. ಅದನ್ನ ಹೋದ್ ಬಾರಿ ಎಲ್ಲಿಯೂ ಅನಂತಪುರ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಠಾಣ ಖಾಲಿ ಇಲ್ಲದೆ ಇರೋದ್ರಿಂದ ಹೋದ್ ಬಾರಿ ನಮ್ಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯಗಳೆಲ್ಲ ನಿರ್ಣಯ ಮಾಡಿದ್ರೆ, ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ರು ಅವರಲ್ಲಿ ಮೋಹನ್ ಅವರು, ಅದನ್ನ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದಿಷ್ಟು ಸುಮಾರು ಒಂದು 50 ಮನೆ ಕಟ್ಕೊಂಡಿದ್ದಂತರು ನಮ್ಮ ಅನಂತಪುರ ರೈಲ್ವೆ ಸ್ಟೇಷನ್ ಜಾಗ ಸೇರುತ್ತೆ ಅಂತ ಈಗಾಗಲೇ 20 ವರ್ಷದಿಂದ ಅವರಿಗೆ ಕರೆಂಟ್ ಇಲ್ಲ, ನೀರಿಲ್ಲ ಆ ಜಾಗದಲ್ಲಿ ಇದ್ರು. ಮತ್ತೆ ಅನೇಕ ಜನ ಕೂಲಿ ಕಾರ್ಮಿಕರೆಲ್ಲ ಒಂದು ಸುಮಾರು 150 ಜನ ನಿವೇಶನ ಹೇಳ್ತಾ ಇದ್ರು. ಅಂತರಿಗೊಂದು ಅವಕಾಶ ಆಗುತ್ತೆ ಅಂತ ಹೇಳಿ ಅದನ್ನು ನಿರ್ಣಯ ಮಾಡಿ ಸಿಒ ಅವರಿಗೆ ಕಳಿಸಿದ್ದಾರೆ. ಆದ್ರೆ ನಂತರ ಗ್ರಾಮ ಪಂಚಾಯತಿ ಅವಧಿ ಫೆಬ್ರವರಿಯಲ್ಲಿ ಮುಗಿತು. ಫೆಬ್ರವರಿಯಲ್ಲಿ ಮುಗಿದ ನಂತರ ಅಲ್ಲಿನ ಪಿಡಿಒ ಒಬ್ಬರ ಲೇಡಿ ಪಿಡಿಒ ಬಂದಿದ್ರು. ಅವತ್ತು ನಮ್ಮ ಅನಂತಪುರದಲ್ಲಿ ಜಾತ್ರೆ ಇತ್ತು ಆ ಟೈಮಲ್ಲಿ, ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ರು ಏನಂತ, ಪಿಡಿಒ ಅವರು ಲೇಡಿ ಇದೆ, ನಿಭಾಯಿಸಕ್ ಆಗುತ್ತಲ್ಲೋ, ಬೇರೆ ಯಾರು ಹಾಕ್ರಿ ಅಂತ ಹೇಳಿದ್ರೆ, ಇದೇ ಅಡ್ಮಿನಿಸ್ಟ್ರೇಟರ್ ಇವತ್ತು ಏನು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವತ್ತು ಇವ ಇದ್ರು, ಇದೇ ಸಿಒ ಅವರು ಇಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ, ನಾವೇನು ನೀವು ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ತೊಂದರೆ ಸುಮ್ಮನೆ ಇರ್ತೀವಿ ಎಲ್ಲರೂ. ಆದ್ರೆ ಇವತ್ತು ಆ ನಂತರ ಈ ಮೊನ್ನೆ ಜೂನ್ ತಿಂಗಳಲ್ಲಿ ಜೂನ್ 1 ಅಲ್ಲಿ ಅಲ್ಲಿ ಈ ಮೀಸಲಾಗಿರ್ತಂತ ಜಾಗವನ್ನ JCB ತಗೊಂಡು ನಮ್ಮ ಸಾಗರದ ಶಾಸಕರ ಪಕ್ಕಾ ಬೆಂಬಲಿಗರು ಹೋಗಿ ಅದನ್ನ ಕ್ಲೀನ್ ಮಾಡ್ತಾ ಇದ್ರು. ಅಲ್ಲಿ ಊರಿನವರೆಲ್ಲ ಏನ್ ತಿಳ್ಕೊಂಡ್ರು ಅಂದ್ರೆ, ಎಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತ್ ಜಾಗ ಕ್ಲೀನ್ ಮಾಡ್ತಾ ಇರ್ಬೇಕಂತ ಅಂತ ಅವ್ರು ಸುಮ್ಮನೆ ಆದ್ರು. ಆಮೇಲೆ ಗೊತ್ತಾಯ್ತು ಕ್ರಮೇಣ ಅಲ್ಲಿ ಗ್ರಾಮಸ್ಥರು ತಡೆ ಹಿಡಿದ್ರು, ಆಮೇಲೆ ವಾಪಸ್ ಕಳಿಸಿದಾಗ ಹೋದ್ರು. ಆದ್ರೆ ರಾತ್ರಿ 3 ದಿವಸ ರಾತ್ರಿ ಕ್ಲೀನ್ ಮಾಡಿದ್ದಾರೆ. ಎಷ್ಟು 6 ಎಕರೆ ಜಮೀನು ಬರಲಿಲ್ಲ, 6 ಎಕರೆ ಜಮೀನ. ಕೊನೆಗೆ ನಮಗೆಲ್ಲ ನಮ್ ಗಮನಕ್ಕೆ ತಂದ್ರು. ಆ ಗ್ರಾಮಸ್ಥರೆಲ್ಲ ಹೋಗಿ ಪಂಚಾಯತಿಗೆ ಅರ್ಜಿ ಕೊಟ್ರು. ಆಮೇಲೆ ನಾವೆಲ್ಲ ಹೋದ್ವು. ಅಲ್ಲೆಲ್ಲ ಒಂದು 100 ಜನ ಸೇರಿ ಅಲ್ಲೇ ತಕ್ಷಣವೇ ಇವಾಗ ಫೋನ್ ಮಾಡಿ ನೋಡ್ರಿ, ಸುಮಾರು 25-30 ಕೋಟಿ ರೂಪಾಯಿ ಆಸ್ತಿ ಇದೆ ಇವತ್ತು. ಗ್ರಾಮಸ್ಥರು ಅವತ್ತಿಂದ ಕಾಪಾಡಿಕೆ ಬಂದರೆ ಅನಂತಪುರ ಮತ್ತೆ ಶಿಕಾರಿಪುರ ಹೈವೇ ಪಕ್ಕ ಇರೋಂಥದ್ದು 200-300 ಮೀಟರ್ ಅಗಲ ರೋಡಿಗೆ ಇರೋಂಥ ಜಾಗ ಅದು. ಹಾಗಾಗಿ ಇದನ್ನ ನೀವು ತಕ್ಷಣವೇ ಬಂದು ಇದನ್ನ ಯಾರು ಈ ತರ ಮಾಡಿದ್ದಾರೆ ಅದನ್ನ ನೀವು ಪತ್ತೆ ಹಚ್ಚಿ ನೀವು ಕ್ರಮ ತಗೊಳ್ರಿ ಅಂತ ಅವತ್ತು ಅವರಿಗೆ ನಾವು ಹೇಳಿದ್ವಿ. ಇಲ್ಲ ನಾಳೆನೇ ಬಂದು ಎಲ್ಲ ಪತ್ತೆ ಹಚ್ಚಿ ಸರ್ ಅದ್ರ ಸುತ್ತ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಂದ್ರು. ಆದ್ರೆ ಅಲ್ಲಿ ಬಂದೇ ಇಲ್ಲ. 1 ವಾರ 15 ಸಾವಿರ ಯಾರು ಬಂದಿಲ್ಲ. ಆಮೇಲೆ ಗ್ರಾಮಸ್ಥರ ಮತ್ತೆ ಪಂಚಾಯತಿ ಹೋದಾಗ ಆ ಪಿಡಿಒ ಅವರು ಅನಿವಾರ್ಯ ಪಿಡಿಒ ಹೋಗಿ ಅದಕ್ಕೊಂದು ಬೋರ್ಡ್ ಸಣ್ಣ ಒಂದು ಬೋರ್ಡ್ ಹಾಕ್ತು. ಅದಕ್ಕೂ ಎಷ್ಟು ಒತ್ತಡ, ನೀವು ಅದು ಹೋಗ್ಬಾರ್ದು, ಅಲ್ಲಿಗೆ ಯಾರು ಬರಬಾರ್ದು ಅಂತ ಹೇಳಿ ಶಾಸಕರ ಬೆಂಬಲ ಗ್ರಾಮ ಠಾಣನ್ನ ಹೊಡೆಯಕ್ಕೋಸ್ಕರನೇ ಆ ಪಿಡಿಒ ಇದ್ರಲ್ಲ, ಅದು ಏನು ಅವ್ರು ಹೇಳಿದ ಮಾತು ಕೇಳಿದಲ್ಲ, ಆ ಕಾರಣಕ್ಕಾಗಿ ಮೊನ್ನೆ ಪಿಡಿಒ ಅನ್ನ ಡೆಪ್ಯುಟೇಷನ್ ಮಾಡಿ ತಾಲೂಕ್ ಪಂಚಾಯತಿ ಹಾಕಿದ್ದಾರೆ. ಈಗೇನಂದ್ರೆ ಅವರು ಯಾವ ಅಧಿಕಾರಿ ಸಿಒ ಅವರು ಬಂದು ನೋಡಿಲ್ಲ, ಇಒ ಅವರು ಬಂದು ನೋಡಿಲ್ಲ,
ಎಲ್ಲ ಒಂದ್ ಕಡೆ ಅಡ್ಮಿನಿಸ್ಟ್ರೇಟರ್ ಬಂದ್ ನೋಡಿಲ್ಲ. ಈಗ ಎಲ್ಲ ಒಂದ್ ಕಡೆ ಆ ಜಾಗನ ಯಾರೋ ಹೆಸರಿಗೆ ಖಾತೆ ಮಾಡಕ್ ಹೊರಟಿದ್ದಾರೆ. ಖಾತೆ ಮಾಡಿದ್ಮೇಲೆ ಇವರು ಸಿಒ ಇರ್ಬೋದು, ಇಒ ಇರ್ಬೋದು, ಯಾರೋ ಇರ್ಬೋದು, ಖಾತೆ ಮಾಡಿದ್ಮೇಲೆ ಗ್ರಾಮಸ್ಥರು ಎಷ್ಟೇ ಅಂತ ಹೋರಾಟ ಮಾಡಕ್ಕಾಗುತ್ತೆ ಅವರಿಗೆ? ಆ ಕಾರಣಕ್ಕೋಸ್ಕರ ಅದಕ್ಕೆ ಕುಂಭ ಕೊಟ್ಟಂತ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಉಳಿಸ್ಬೇಕು. ಡಿಸಿ ಅವರು ಆ ಜಾಗ ಬಂದು ಪರಿಶೀಲನೆ ಮಾಡ್ಬೇಕು. ಆಮೇಲೆ ತಕ್ಷಣವೇ ಈ ಪಿಡಿಒ ಅವರು ಏನು ಆ ಜಾಗ ರಕ್ಷಣೆ ಮಾಡಿತ್ತಲ್ಲ, ಆ ಪಿಡಿಒ ಏನು ಪನಿಷ್ಮೆಂಟ್ಗೆ ಆಗಿ ಈಗೇನು ಅದು ರಕ್ಷಣೆ ಮಾಡೋದಕ್ಕೆ ಪನಿಷ್ಮೆಂಟ್ಗೆ ಆಗಿ ಅವರು ಡೆಪ್ಯುಟೇಷನ್ ಮಾಡಿದಾರೆ, ಅದ್ರ ತಕ್ಷಣ ರದ್ದುಪಡಿಸಬೇಕು. ಇವತ್ತು ಡಿಸಿ ಅವರು ಬಂದು ನಮಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಹತ್ರ ದಾಖಲೆಗಳಿದಾವೆ. ಇಒ ಯಾರಿಗೆ ಇಒಗೆ ಮಾತಾಡಿದ ದಾಖಲೆಗಳಿದಾವೆ, ನಮ್ಮ ಹತ್ರ ದಾಖಲೆಗಳಿದಾವೆ. ಇನ್ನು ಅದನ್ನ ಸಿಒ ಅವರಿಗೆ ಏನ್ರಿ ಸಿಒ ಅವರು ಯಾರ ಇದು ಜಾಗ ರಕ್ಷಣೆ ಮಾಡಿದಂತ ಪಿಡಿಒನ್ನ ನೀವು ವರ್ಗಾವಣೆ ಮಾಡಿದ್ರಿ ಅಂತ ಹೇಳಿದ್ರೆ ಸಿಒ ಅವರು ಅದೆಲ್ಲ ನಂಗೆ ಗೊತ್ತು, ಅದು ಗೊತ್ತು, ಬೋರ್ಡ್ ಹಾಕಿದ್ ನಂಗೆ ಗೊತ್ತು, ಆಯ್ತು ಈಗೇನು ಅಲ್ಲದೆ ಅವ್ರನ್ನ ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ ಅಲ್ಲದೆ ಹೌದು ಮಾಡಿದೀನಿ, ಆಮೇಲೆ ಹಂಗೆ ಜನ ನಾಳೆ ಸ್ಟ್ರೈಕ್ ಮಾಡಿದ್ರೆ ಏನ್ ಮಾಡ್ತೀರಿ, ಮಾಡ್ಲಿ ಬಿಡ್ರಿ, ನಿಮಗೆ ಸ್ವಾಗತ ಮಾಡ್ತೀನಿ ಅಂತ ಒಬ್ಬ ಉಡಾಪೆ CS ಅವರು ಹೇಳಿದ್ದಾರೆ. ಯಾಕಾಗಿ ಅವ್ರ ಕೆಲಸ ಅದು. ಇಒ ಮತ್ತೆ CS ಅವರು ಇಂತ 30 ಕೋಟಿ ರೂಪಾಯಿ ಆಸ್ತಿ ಬೆಲೆಗಳನ್ನ ರಕ್ಷಣೆ ಮಾಡೋದು ಅವ್ರ ಕೆಲಸ. ಗ್ರಾಮಸ್ಥರು ಬರ್ಬೇಕಾ? ಇಷ್ಟು ಜನ ಅದು ಉಳ್ಸಕ್ಕೆ ಗ್ರಾಮಸ್ಥರು ಹೋರಾಟಕ್ಕೆ ಬರ್ಬೇಕಾ? ಇವ್ರು ಏನ್ ಮಾಡ್ತಾರೆ? ಇವ್ರು AC ರೂಮ್ ಅಲ್ಲಿ ಕೂತು ತಮ್ಮ ಜಾಗ ರಕ್ಷಣೆ ಮಾಡಕ್ಕಾಗದೆ ಇವತ್ತು ಇಲ್ಲಿ ಬಂದು ನೂರಾರು ಜನ ಬಂದು ಪ್ರತಿಭಟನೆ ಮಾಡ್ಬೇಕು ಉಳ್ಸಕ್ಕಾಗಿ. ಅದರಲ್ಲಿ 100% ಆ ಸಪೋರ್ಟ್ಗೋಸ್ಕರ ಈ ಪಿಡಿಒನ ಡೆಪ್ಯುಟೇಷನ್ ಮಾಡಿದ್ದಾರೆ. ಇವತ್ತೇನೆ ಡಿಸಿ ಅವ್ರು ಬರ್ಬೇಕು, ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅದಕ್ಕೆ ಭರವಸೆ ಕೊಡ್ಬೇಕು. ಇನ್ನ ಅದು ಯಾರ್ಯಾರ ಆ ಭೂಮಾಫಿಯಾದಲ್ಲಿ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಆಗ್ಬೇಕು. ಇನ್ನೊಂದು ಏನು 6 ಎಕರೆ ಜಮೀನು ಇದೆಯಲ್ಲ ಕಾಪಾಡಿಕೆ ಬಂದಾರಲ್ಲ, ಅದನ್ನ ಸುತ್ತ ಟ್ರೆಂಚ್ ಹೊಡೆದು ಅದನ್ನ ಬೋರ್ಡ್ ಹಾಕ್ಬೇಕು. ಆ ಭರವಸೆ ಸಿಗ್ಬೇಕು ನಮಗೆ. ಮಲಂದೂರು ಗ್ರಾಮದ ಸರ್ವೆ ನಂಬರ್ 148 ಗ್ರಾಮ ಠಾಣ ಉಳಿಯಬೇಕು, ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಾಗಬೇಕು ಎಂದು ಆನಂದಪುರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಆನಂದಪುರ ಸಾಗರ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಅಲ್ಲಿ ನಿರಾಶ್ರಿತರಾಣ ಹೇಗೆ ಅಂದ್ರೆ ಆನಂದಪುರದಲ್ಲಿ ತುಂಬಾ ನಿರಾಶ್ರಿತರಿದ್ದಾರೆ. ರೈಲ್ವೆ ಸ್ಟೇಷನ್, ಗದ್ದೆ ಬಯಲು ಎಲ್ಲ ಇಟ್ಕೊಂಡು ನಮ್ಗೆ ಎಲ್ಲೂ ಜಾಗಗಳಿಲ್ಲ. ಇಲ್ಲಿ ಬಂದರೆ ಪ್ರತಿಭಟನೆಗೆ ಅವರೆಲ್ಲ ನಿರಾಶ್ರಿತರೆ. ಅಲ್ಲಿ ಆನಂದಪುರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಪೇಪರ್ ತೋರಿಸ್ತಾ ಇದೀನಿ. ಈ ಪೇಪರ್ ಮತ್ತೆ ಹದ್ಬಸ್ತಿ ಕೊಟ್ಟಿದ್ವಿ 2024ರಲ್ಲಿ. ಹದ್ಬಸ್ ಮಾಡ್ಕೊಡಿ ಅಂದ್ರೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಮ್ಗೆ ಪಾಣಿಯನ್ನು ಸಹಿತ ಗ್ರಾಮ ಠಾಣ ಅಂತ ಮೆನ್ಷನ್ ಆಗಿದೆ. ಆನಂದಪುರದ ಗ್ರಾಮ ಠಾಣನ ಯಾವುದೋ ಭೂ ಮಾಫಿಯಾದವರು ಅವ್ರು ಬೇರೆ ಕಡೆಯಿಂದ ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ಒತ್ತುವರಿ ತೆರವುಗೊಳಿಸಬೇಕು, ಮತ್ತೆ ಅವರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು. ಇದನ್ನ CS ಹತ್ರ ನಾವು ಕೇಳಿದ ತಕ್ಷಣ ಉಡಾಫೆ ಮಾತಾಡ್ತಾರೆ, ಬಂದು ಸ್ಟ್ರೈಕ್ ಮಾಡಿ ನಿಮ್ಗೆ ಸ್ವಾಗತ ಮಾಡ್ತೀವಿ. ಇದು ಯಾವುದೇ ಸಿಸ್ಟಮ್, ಈ ಸಿಸ್ಟಮ್ ಈ ರೀತಿ ವ್ಯತ್ಯಾಸ ಆಗಿದೆ ಸರ್. ಪಿಡಿಒ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಬೋರ್ಡ್ ಹಾಕಿದೆ ಅಂತ ಹೇಳಿ. ಅರೆ ಪಿಡಿಒ ಟ್ರಾನ್ಸ್ಫರ್ ಬೇರೆ ಕರ್ಕೊಂಡು ಬಂದು ಇನ್ನೊಬ್ಬರಿಗೆ ಭೂ ಮಾಫಿಯಾದರಿಗೆ ಅದನ್ನ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿ ಜನ ಇವತ್ತು ಅವಿರತ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಊಟ ಗೀಟಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ. ನಾವಿಲ್ಲೇ ಇಲ್ಲೇ ಪಾತ್ರೆಗಳನ್ನ ಗ್ಯಾಸ್ಗಳನ್ನೆಲ್ಲ ತಂದಿಟ್ಟಿವಿ. ನಾವಿಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ತೀವಿ. DS ಬರೋ ತನಕ, DC ಅವ್ರು ಬರೋ ತನಕ ಇದಕ್ಕೆ ನಾವು ಪ್ರತಿಭಟನೆ ಕೈ ಬಿಡಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡ್ಕೊಡ್ಬೇಕು. ನಮ್ಗೆ ಆ ಊರಿಗೆ ನಮ್ ಜಾಗ ಉಳಿಸ್ಕೊಡ್ಬೇಕು. ಎಲ್ಲ ಅನಂತಪುರದ ನಿರಾಶ್ರಿತಿಗೆ ಆ ಜಾಗ ನಮ್ಗೆ ಸಿಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ಮಾಜಿ ಅನಂತಪುರ ಗ್ರಾಮ ಪಂಚಾಯತ್. ತುಂಬಾ ಜನ 4 ದಿನ ಕೆಲಸ ಮಾಡಿದಾರಂತೆ. ನಾವು ಇದ್ರ ಬಗ್ಗೆ ಯಾರು ಅಲ್ಲಿ ಇಡೀ ಊರ್ ಮೇಲೆ ಹೇಳ್ತಾ ಇದಾರೆ, ಇಲ್ಲಿ ಬಂದು ಕೆಲಸ ಮಾಡಿದರೆ JCB ತಗೊಂಡು ಕೆಲಸ ಮಾಡಿದರೆ 4 ಜನ ಇದ್ದಾರೆ ಅಂತ. ಅವ್ರ ಹೆಸರು ಸದ್ಯದಲ್ಲೇ ಹೊರಗೆ ಬರುತ್ತೆ. ನಮ್ಗಿದು ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊಂತ ಇದ್ವಿ. ತನಿಖೆನೂ ಆಗ್ತಾ ಇದೆ, ತನಿಖೆ ಆಗ್ಬೇಕು. ಇದಕ್ಕೆ ಸೂಕ್ತ ತನಿಖೆ ಕೈಗೊಂಡ್ರೆ DC ಅವ್ರು ಬಂದು ಇದು ಪರಿಹಾರ ಸಿಗುತ್ತೆ. ಪ್ರತಿಭಟನಾ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಆಗಮಿಸಿದ MLC DS ಅರುಣ್ ಹಾಗೂ ಧನಂಜಯ್ ಸರ್ಜಿ. ಪ್ರತಿಭಟನಾಗಾರರು ಸ್ಥಳದಲ್ಲೇ ಆಹಾರವನ್ನ ತಯಾರಿಸುವುದರ ಮೂಲಕ ಅಹೋರಾತ್ರಿ ಧರಣಿ ನಡೆಸುವುದಾಗಿ CEO ಅವರಿಗೆ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ DS ಅರುಣ್ ರವರು, ಈಗ ನಾವು ಗ್ರಾಮದ ಜಾಗ ಉಳಿಸುವಂತ ಕರ್ತವ್ಯ ನಮಗಿದೆ. ನಾವು ಏನಕ್ಕೋಸ್ಕರ ಗ್ರಾಮ ಠಾಣ ಜಾಗವನ್ನ ಉಳಿಸ್ಬೇಕು ಅನ್ನುವಂಥದ್ದನ್ನ ರತ್ನಾಕರ್ ಅವರು, ವೀರೇಶ್ ಅವರು, ಇಡೀ ನಮ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷಗಳು ಎಲ್ಲರೂ ಬಂದಿದ್ದೀರಾ. ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲರೂ ಬಂದಿದ್ದೀರಾ. ಸೀರಿಯಸ್ನೆಸ್ ಗೊತ್ತಾಗಿದೆ. CEO ಅವರು ಬೇರೆ ಕಡೆ ಇದ್ದಂತದ್ದು ಕಾರ್ಯಕ್ರಮವನ್ನ ಬಿಟ್ಟು ಬಂದಿದ್ದಾರೆ. ಅವ್ರ ಹತ್ರ ಕೇಳೋಣ. ಒಂದು, ಇಲ್ಲಿ ನೀವು ನೇರವಾಗಿ ಈ ರೀತಿ ಆರೋಪವನ್ನ ಮಾಡಿದ್ರೆ ನಾವು ಅನ್ಕೊಂಡಿರುವಂತದ್ದು ಇದೊಂದು ವ್ಯವಸ್ಥೆಯಲ್ಲಿ CEO ಅವರಿಗೆ ನಾವು ಬಲವಾಗಿ ಅವ್ರ ಜೊತೆ ಇದೀವಿ. ಯಾಕೆ ಅಂದ್ರೆ ಸರ್ಕಾರ ಜಾಗಗಳನ್ನ ಯಾವುದೇ ಕಬಳಿಕೆ ಮಾಡೋ ಅಂತವ್ರಿಗೆ ಇಲ್ಲಿವರೆಗೂ ಬಿಡದಿದ್ದಂಗೆ ನೋಡ್ಕೋಬೇಕು ಅನ್ನೋಂಥದ್ದನ್ನ ಅವ್ರ ಮೇಲೆ ವಿಶ್ವಾಸದಲ್ಲಿ ನಾವಿದ್ದೀವಿ.
ಸುಮಾರು 2 ವರ್ಷದಿಂದ ಆ ಕೆಲಸವನ್ನ ನಾವು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಯಾವತ್ತು ಸರ್ಕಾರ ಜಾಗವನ್ನ ಯಾರ ಕಬಳಿಸ್ತಾರೆ ಅಂದ್ರೆ ನಾವು ಯಾರ ಪರನೂ ಇಲ್ಲ ಇಲ್ಲಿವರೆಗೂ. ಹಾಗಾಗಿ ಅದನ್ನ ಸಿಇಒ ಅವ್ರ ಮೇಲೆ ನಂಬಿಕೆ ಇರಬೇಕು. ನನಗ್ ನಂಬಿಕೆ ಇದೆ. ಆ ನಂಬಿಕೆಯನ್ನ ಅವ್ರು ಯಾವತ್ತೂ ವಿಶ್ವಾಸ ದ್ರೋಹ ಮಾಡಿಲ್ಲ. ಅವರಿಗೂ ಕೇಳೋಣ ಈ ವಿಷಯ ಏನು ಅಂತ. ಒತ್ತಡದಲ್ಲಿ ಒಂದಷ್ಟು ಮಾತಾಡೋದು ಸ್ವಾಭಾವಿಕವಾಗಿ ಬರುತ್ತೆ ಸಿಇಒ ಅವರೇ. ಒಬ್ಬ ಜನಪ್ರತಿನಿಧಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮಾತಾಡಿದಾಗ ಅವ್ರಿಗೆ ಏನಂದ್ರೆ ಹೊಟ್ಟೆ ಉರಿತಾ ಇರುತ್ತೆ. ಅವ್ರು ಮಾತಾಡಾದ್ಮೇಲೆ ನಾವು ಇದನ್ನ ಬಗೆಹರಿಸುವಂತದನ್ನ ಮಾಡೋದಕ್ಕೋಸ್ಕರನೇ ಬಂದಿರೋವಂಥದ್ದು. ಹಾಗಾಗಿ ವಿಶ್ವಾಸ ಇಡಿ. ನೋಡಿ, ನೀವು ಇಷ್ಟೊಂದು ನಿಜವಾಗ್ಲೂ ಖುಷಿ ಏನಂದ್ರೆ ಗ್ರಾಮ ಠಾಣಾ ಜಾಗವನ್ನ ಉಳಿಸ್ತಿಲ್ಲ ಅಂದ್ರೆ ನಾನು 5ನೇ ವರ್ಷ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಯಾವ್ಯಾವ ಜಾಗನ ಇವ್ರ ಹತ್ರ ಹೋಗಿ, ಸರ್ ಇಲ್ಲೆಲ್ಲೋ ಒತ್ತುವರಿ ಆಗ್ತಾ ಇದೆ, ಇಲ್ಲೆಲ್ಲೋ ನಮ್ಮ ಇರೋದೇ ಜಾಗಗಳು ನಾಳೆ ನಮಗೆ ಕೊನೆಗೆ ಸ್ಮಶಾನನೂ ಸಿಗೋದಿಲ್ಲ, ಹಿಂಗೆಲ್ಲ ನುಕ್ಕಂಡು ಹೋಗ್ಬಿಟ್ರೆ ನಾಳೆ ಒಂದ್ ಸ್ಮಶಾನನೂ ಸಿಗದೇ ಇರೋಂತ ಸ್ಥಿತಿಗೆ ಹೋಗ್ತಾ ಇರೋಂತ ಗ್ರಾಮಗಳಲ್ಲಿ ನಾವು ನೇರವಾಗಿ ಇವ್ರ ಹತ್ರ ಬಂದು ಕೂತು ಯಾರು ಏನಾರ ಅನ್ಕೊಳ್ಳಿ, ಏನಾರ ಹೆದರ್ಸ್ಕೊಳ್ಳಿ, ಆದ್ರೆ ನಾವು ಉಳಿಸುವಂತದ್ದು ಕರ್ತವ್ಯ ನಮ್ದಿದೆ, ನಮ್ ಜವಾಬ್ದಾರಿ ಇದೆ. ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರ ಹತ್ರ ನಿರಂತರವಾಗಿ ನನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಇದೀವಿ ನಾವು. 1 ನಿಮಿಷ ಅವ್ರು ಮಾತಾಡಿದ್ದನ್ನ 1 ನಿಮಿಷ ಕೇಳಿ. ನನ್ನ ಸಮ್ಮತ ಇದೆ. ಅರುಣ್ ಸಾಹೇಬ್ರು ಹೇಳಿರೋ ಮಾತಿಗೆ ನನ್ನ ಸಮ್ಮತ ಇದೆ. ಮತ್ತೆ ಧನಂಜಯ್ ಸರ್ದಿ ಸಾಹೇಬ್ರು ಕೂಡ ನಮಸ್ಕಾರ. ಸಾಹೇಬ್ರು ಹೇಳಿರೋ ಮಾತಿಗೆ ನಾನು ಸಮ್ಮತ ಇದೆ. ನಾನು ಸಾಹೇಬ್ರ ಹತ್ರ ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ಏನಕ್ಕಂದ್ರೆ ಅವ್ರನ್ನ ಚರ್ಚೆ ಮಾಡ್ಬೇಕು. ಏನಕ್ಕಂದ್ರೆ ನೀವೆಲ್ಲ ಬಂದಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ, ಅವ್ರನ್ನ ಚರ್ಚೆ ಮಾಡ್ತೀನಿ. ಏನಾಗಿದೆ ಒಂದು ಹೇಳ್ತೀನಿ, ಯಾವುದೇ ಒತ್ತಡದಲ್ಲಿ ಯಾವ ಈ ಪಿಡಿಒ ಅಂತಲ್ಲ, ಯಾವ ಪಿಡಿಒನು ಚೇಂಜ್ ಮಾಡೋದು. ನೀವು ಬೇಕಾದ್ರೆ ನೀವು ಯಾವ ಶಾಸಕ ಈ ವಿಚಾರದಲ್ಲಿ ನೋಡಿ, ಯಾವ ಶಾಸಕರ ಹತ್ರ ಕೇಳಿ. ನಾನು ಒತ್ತಡದಲ್ಲಿ ಯಾರಿಗಾದ್ರೂ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ರೆ ಕೇಳಿ. ಎಲ್ಲೂ ಟ್ರಾನ್ಸ್ಫರ್ ಮಾಡಿಲ್ಲ ಸರ್, ಎಲ್ಲೂ ಮಾಡೋದು ಇಲ್ಲ ಸರ್. ಓಕೆ ಆಯ್ತು. ಈಗ ಅರುಣ್ ಸರ್ ಹೇಳಿರೋ ಮಾತಿಗೆ ನನ್ನ ಸಮ್ಮತ ಇದೆ. ನನಗೆ ಟೈಮ್ ಕೊಡಿ ಅರುಣ್ ಸರ್. ಪಿಡಿಒ ಅವ್ರು ಹೇಳಿದ್ದೀರಾ, ನಾನು ಸರ್ಕಾರಿ ಜಾಗನ ಏನು ಉಳಿಸಿದ್ದಾರೆ ಆ ಉಳಿಸಿರೋಂಥ ಜಾಗಕ್ಕೆ ಟ್ರೆಂಚ್ ಮಾಡಿ ಅವರು ಅದನ್ನು ಸಂಪೂರ್ಣವಾಗಿ ಅದನ್ನು ಕಾಪಾಡೋಂಥ ಸ್ಥಿತಿಗೆ ತಂದಾದ್ಮೇಲೆ ನಾನು ಅವ್ರನ್ನ ರಿಡೆಪ್ಯೂಟ್ ಮಾಡಿಕೊಂಡು ಆ ಜಾಗನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿಕೊಡ್ತೀನಿ. ಒಟ್ಟಾರೆಯಾಗಿ ಆನಂದಪುರದ ಗ್ರಾಮಸ್ಥರಿಗೆ ಪ್ರತಿಭಟನೆಯ ಫಲವಾಗಿ ನ್ಯಾಯ ಸಿಕ್ಕಂತಾಗಿದೆ. ಪ್ರತಿಭಟನೆಯಲ್ಲಿ ಪ್ರಮುಖರಾದ ವೀರೇಶ್ ಆಲವಳ್ಳಿ, ರವಿ ಕುಗ್ವೆ, PLD ಬ್ಯಾಂಕ್ ನಿರ್ದೇಶಕರಾದ ಕೆ ಗಂಗಾಧರಪ್ಪ, ಮ್ಯಾಮ್ಕೋಸ್ ನಿರ್ದೇಶಕರಾದ ಬರ್ಮಪ್ಪ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗುರುರಾಜ್, ನವೀನ್ ರವಿಗೌಡ, ಶಿವಾನಂದ, ಗಣಪತಿ ಇರುವಕ್ಕಿ, ಶಿವಾನಂದ ಗೇರ್ಬಿಸ್, ಪ್ರಮುಖರಾದ ಚೌಡಪ್ಪ, ಮೋಹನ, ಪರಮೇಶಿ ಹಾಗೂ ದಲಿತ ಸಮಿತಿಯ ಸಂಚಾಲಕರು ರೇವಪ್ಪ, ನಾಗರಾಜ, ಶೇಖರಪ್ಪ ದಾಸ್ಕೊಪ್ಪ ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಹಾಜರಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. BD ರವಿಕುಮಾರ್.